ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ಮಂಗಳಕರವಾದಂತಹ ನವರಾತ್ರಿ ಹಬ್ಬದ 3ನೇ ದಿನ ದೇವಿ ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ. ಶಾಂತಿ, ಶಕ್ತಿ, ಧೈರ್ಯದ ಪ್ರತೀಕವಾಗಿರುವಂತಹ ಈ ದೇವಿಯ ಆರಾಧನೆಯಿಂದ ಹಲವಾರು ರೀತಿಯಾದಂತಹ ನಾವು ಪ್ರಯೋಜನಗಳನ್ನು ಹಾಗೂ ನೆಮ್ಮದಿಯನ್ನು ನಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ. ಇವತ್ತಿನ ದಿನ ದುರ್ಗಾದೇವಿಯ ರೂಪವಾದ ಚಂದ್ರಘಂಟಾ ದೇವಿಯನ್ನು ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು ಹಾಗೂ ಯಾವ ಬಣ್ಣ ಹಾಗೂ ಯಾವ ನೈವೇದ್ಯ ಮತ್ತು ಯಾವ ಹೂವನ್ನು ಏರಿಸುವುದರಿಂದ ನಮ್ಮ ಎಲ್ಲ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ, ಅದರ ಜೊತೆ ವಿಶೇಷವಾಗಿ 2 ಉಪಾಯ ಅಥವಾ ಪರಿಹಾರಗಳನ್ನು ಈ ದಿನ ಹೇಳಲಿದ್ದು, ನೀವು ಚಂದ್ರಘಂಟಾ ದೇವಿಯ ಆರಾಧನೆಯನ್ನು ಮಾಡುವಾಗ ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕಾಣಬಹುದಾಗಿದೆ. ಹಾಗೂ ವಿಶೇಷವಾಗಿ ಈ ದಿನ ಅಂದರೆ ನವರಾತ್ರಿಯ 3ನೇ ದಿನ ನೀವು ಸ್ನಾನದ ನೀರಿಗೆ ಇದನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ನಿಮ್ಮ ಜೀವನ ಯಶಸ್ಸು, ಸಂಪತ್ತು, ಖ್ಯಾತಿ ನಿಮ್ಮದಾಗುತ್ತದೆ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ಸಕಲ ಸೌಭಾಗ್ಯವನ್ನು ನೀಡಿ ದುಷ್ಟರನ್ನು ತನ್ನ 3ನೇ ಕಣ್ಣಿನಿಂದ ನಾಶ ಮಾಡುವ ರೂಪವೇ ಚಂದ್ರಘಂಟಾ ದೇವಿ. ತಲೆಯ ಮೇಲೆ ಚಂದ್ರನನ್ನು ಗಂಟೆಯಾಕಾರದಲ್ಲಿ ಹೊಂದಿದ್ದು 10 ಕೈಗಳನ್ನು ಈ ದೇವಿ ಹೊಂದಿರುತ್ತಾರೆ. ಇನ್ನು ದೇವಿಯು ಶುಕ್ರಗ್ರಹಕ್ಕೆ ಸಂಬಂಧಪಟ್ಟಿದ್ದು, ವಿವಾಹಿತ ರೂಪವಾದ ಚಂದ್ರಘಂಟಾ ದೇವಿಯು ಆರಾಧನೆಯಿಂದ ಜನರು ತಮ್ಮ ಜೀವನದ ಲೌಕಿಕ ಸಂಪತ್ತು ಅಂದರೆ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯವನ್ನು ಪಡೆಯಬಹುದಾಗಿದೆ. ಹಾಗೂ ಈ ದಿನ ದೇವಿಯ ಆರಾಧನೆಯಿಂದ ಯಾವುದೇ ರೀತಿಯಾದಂತಹ ಗ್ರಹ ದೋಷಗಳಿದ್ದರೆ ಅದರ ಎಲ್ಲ ದುಷ್ಟ ಪರಿಣಾಮಗಳು ಕಡಿಮೆಯಾಗಿ ವ್ಯಕ್ತಿಯಲ್ಲಿ ಧೈರ್ಯ, ಅದೃಷ್ಟ ಮತ್ತು ಸಂತೋಷವು ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ದಿನ ಭಕ್ತಿಯಿಂದ ಚಂದ್ರಘಂಟಾ ದೇವಿಯನ್ನು ಆರಾಧಿಸಿದರೆ ತಮ್ಮ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಿಸಿ ಸಮೃದ್ಧಿಯನ್ನು ನೀಡುತ್ತಾರೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ವಿವಾಹಿತ ರೂಪವಾಗಿರುವಂತಹ ಚಂದ್ರಘಂಟಾ ದೇವಿಯು ಆರಾಧನೆಯ ದಾಂಪತ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿ ಹೆಚ್ಚಾಗುವುದು, ಮನೆಯಲ್ಲಿರ್ತಕ್ಕಂತಹ ಕಲಹಗಳು ಕಡಿಮೆಯಾಗುತ್ತಾ ಹೋಗುವುದು. ಹಾಗೂ ಈ ದೇವಿಯ ಆರಾಧನೆಯಿಂದ ಸುತ್ತಮುತ್ತಲಿನ ನೆಗೆಟಿವ್ ಶಕ್ತಿ ಅಥವಾ ನಕಾರಾತ್ಮಕ ಶಕ್ತಿಯು ನಾಶವಾಗುವುದು. ಹಾಗೂ ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗೂ ಸಂತೋಷವನ್ನು ನೀಡುವಂತಹ ತಾಯಿ ಚಂದ್ರಘಂಟಾ ದೇವಿ. ಈ ದೇವಿಯ ಆರಾಧನೆಯಿಂದ ಎಂದಿಗೂ ಕೂಡ ಆಹಾರದ ಕೊರತೆ ಉಂಟಾಗುವುದಿಲ್ಲ. ಜೀವನದ ಎಲ್ಲ ದುಃಖಗಳನ್ನು ತೊಡೆದು ಹಾಕುತ್ತಾರೆ ಈ ಒಂದು ದೇವಿಯು. ನವರಾತ್ರಿಯ 3ನೇ ದಿನ ಶ್ರದ್ಧಾ ಭಕ್ತಿಯಿಂದ ದೇವಿಯನ್ನು ಆರಾಧಿಸಿದಲ್ಲಿ ಜೀವನದಲ್ಲಿ ಸಕಲ ಭಾಗ್ಯಗಳು ದೊರೆಯುತ್ತದೆ. ಹಾಗೂ ಈ ದಿನ ವಿಶೇಷವಾಗಿ ಯಾವ ಬಣ್ಣವನ್ನು ಧರಿಸಿ ಪೂಜಿಸಿದರೆ ಅಥವಾ ಯಾವ ಹೂವುಗಳನ್ನು ಏರಿಸಬೇಕು ಮತ್ತು ವಿಶೇಷವಾಗಿ ನಾವು ಯಾವ ನೈವೇದ್ಯವನ್ನು ಪ್ರಸಾದವಾಗಿ ಈ ದೇವಿಗೆ ಅರ್ಪಿಸಿದರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬುದಾದರೆ ನಾವು ರಾಯಲ್ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಈ ದಿನ ಧರಿಸಬೇಕು ಅಥವಾ ನಿಮ್ಮ ಬಳಿ ಇರಿಸಿಕೊಂಡು ಪೂಜೆಯನ್ನು ಮಾಡಬಹುದು. ಇನ್ನು ಕಮಲದ ಹೂವು ಅಥವಾ ಮಲ್ಲಿಗೆ ಹೂವುಗಳನ್ನು ಕೂಡ ಈ ದೇವಿಗೆ ಅರ್ಪಿಸಿ ಅಥವಾ ಕೆಂಪು ಹೂವುಗಳನ್ನು ಕೂಡ ಅರ್ಪಿಸಬಹುದು. ಹಾಗೂ ನೈವೇದ್ಯಕ್ಕಾಗಿ ಹಾಲಿನಿಂದ ಮಾಡಿರ್ತಕ್ಕಂತಹ ಯಾವುದೇ ಪದಾರ್ಥವನ್ನು ನೀವು ನೈವೇದ್ಯವಾಗಿ ಬಳಸಬಹುದು. ಅಂದರೆ ಹಾಲಿನ ಅನ್ನ ಅಥವಾ ಹಾಲಿನ ಪಾಯಸ ಅಥವಾ ಕೇವಲ ಹಾಲಿಗೆ ಕೇಸರಿ, ಬಾದಾಮಿ ಹಾಕಿ ಕೂಡ ನೀವು ನೈವೇದ್ಯವನ್ನು ಮಾಡಬಹುದು. ಹಾಲಿನಿಂದ ಮಾಡಿರ್ತಕ್ಕಂತಹ ಯಾವುದೇ ಸಿಹಿ ಪದಾರ್ಥಗಳನ್ನು ನೀವು ಪ್ರಸಾದಕ್ಕೆ ಈ ದಿನ ಬಳಸಬಹುದಾಗಿದೆ. ಇನ್ನು ಈ ದಿನ ಸರಳವಾಗಿ ದೇವಿಯ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ. ಅದುವೇ ಓಂ ದೇವಿ ಚಂದ್ರಘಂಟಾಯೇ ನಮಃ ಎಂಬ ಮಂತ್ರವನ್ನು ಈ ದಿನ 11 ಬಾರಿ ಅಥವಾ 21 ಬಾರಿ ಪಠಿಸಿದರೆ ಸಾಕು. ಅಥವಾ ನಿಮಗೆ ಗೊತ್ತಿರುವಂತಹ ಯಾವುದಾದರೂ ಒಂದು ದುರ್ಗಾದೇವಿಯ ಮಂತ್ರವನ್ನು ಪಠಿಸಿ. ಅಥವಾ ಅದರ ಬದಲಾಗಿ ಬೇರೆ ಯಾವುದೇ ರೀತಿಯಾದಂತಹ ತಿಳಿಯದೇ ಇರುವಂತಹ, ಸರಿಯಾಗಿ ಪಠಿಸಲು ಬರದೇ ಇರುವಂತಹ ಮಂತ್ರವನ್ನು ಇಲ್ಲದೆ ಬಳಸುವುದು ತಪ್ಪಾಗುತ್ತದೆ. ಹಾಗಾಗಿ ಇದರಿಂದ ಅಥವಾ ಈ ದಿನ ದುರ್ಗಾದೇವಿಗೆ ಸಂಬಂಧಪಟ್ಟಂತಹ ಮಂತ್ರಗಳು ಅಥವಾ ಚಂದ್ರಘಂಟಾ ದೇವಿಗೆ ಸಂಬಂಧಪಟ್ಟಂತಹ ಮಂತ್ರ, ಸ್ತೋತ್ರ, ಕವಚಗಳನ್ನು ನೀವು ಕೇಳುವುದರಿಂದಲೂ ಕೂಡ ಹಲವಾರು ರೀತಿಯಾದಂತಹ ಪ್ರಯೋಜನಗಳನ್ನು ಕಾಣಬಹುದಾಗಿದೆ. ಹಾಗೂ ಈ ದಿನ ಚಂದ್ರಘಂಟಾ ದೇವಿಯನ್ನು ಯಾವ ರೀತಿಯಾಗಿ ವಿಶೇಷವಾಗಿ ಆರಾಧನೆ ಮಾಡಬೇಕು ಎಂಬುದಾದರೆ, ಮೊದಲು ಈ ದಿನ ನೀವು ಕಳಸವನ್ನು ಸ್ಥಾಪನೆ ಮಾಡಿದ್ದರೆ ಅಥವಾ ಈ ಒಂದು ದುರ್ಗಾ ದೇವಿಯ ಫೋಟೋದ ಮುಂದೆ ದೀಪಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಿ. ಅದರ ಜೊತೆಗೆ ಲವಂಗ ಮತ್ತು ಕರ್ಪೂರವನ್ನು ಹಾಕಿ ಬೆಳಗಿಸುವುದು ಉತ್ತಮವಾದಂತಹ ಪರಿಣಾಮಕಾರಿಯಾದಂತಹ ಒಂದು ಫಲಿತಾಂಶವನ್ನು ನೀಡುವುದು. ಹಾಗೂ ಈ ದಿನ ವಿಶೇಷವಾಗಿ ಬಳಸುವಂತಹ ಲವಂಗದಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳು ಕರಗುವುದು. ಮತ್ತು ಇನ್ನು ಈ ದಿನ ನಿಮ್ಮ ಎಡಗೈಗೆ ದಾಲ್ಚಿನ್ನಿ ಪೌಡರ್ ಅನ್ನು ಸ್ವಲ್ಪ ಹಚ್ಚಿ ಕೈಯನ್ನು ಉಜ್ಜುವುದರಿಂದಲೂ ಕೂಡ ಅಪಾರವಾದಂತಹ ಲಾಭವನ್ನು ಕಾಣಬಹುದಾಗಿದೆ.
ಹಾಗೂ ಈ ವರ್ಷ ದುರ್ಗಾದೇವಿಯು ಆನೆಯ ಮೇಲೆ ಸವಾರಿ ಮಾಡಿ ಬಂದಿರುವುದರಿಂದ ಹಲವಾರು ರೀತಿಯಾದಂತಹ ಸುಖ ಶಾಂತಿ ಸಂಪತ್ತನ್ನು ಕರುಣಿಸುತ್ತಾರೆ. ಈ ದಿನ ಅದರಲ್ಲೂ ವಿಶೇಷವಾಗಿ ಚಂದ್ರಘಂಟಾ ದೇವಿಯನ್ನು ಭಕ್ತಿಯಿಂದ ಆರಾಧನೆಯನ್ನು ಮಾಡುವುದರ ಮೂಲಕ ಸಂಪತ್ತಿನ ಆಗಮನ ಹೆಚ್ಚಾಗಿ ಆಗುತ್ತದೆ. ಮತ್ತು ಈ ದಿನ ವಿಶೇಷವಾಗಿ ಸ್ನಾನದ ನೀರಿಗೆ ಏನನ್ನು ಬೆರೆಸಬೇಕು ಎಂದರೆ ಹಾಲನ್ನು. ಹೌದು, ಹಾಲನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ಶುಕ್ರನ ಸ್ಥಾನ ಬಲಗೊಂಡು ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬೇಕು ಅಂದರೆ ನೀವು ಈ ದಿನ ತಪ್ಪದೆ ಹಾಲನ್ನು ಬಳಸಿ ಸ್ನಾನ ಮಾಡುವುದರಿಂದ ಚಂದ್ರನ ದುಷ್ಟ ಪರಿಣಾಮಗಳು ಕಡಿಮೆಯಾಗಿ ನಿಮ್ಮ ಜೀವನದಲ್ಲಿ ನೆಮ್ಮದಿಯಾದಂತಹ ಸಂತೋಷವಾದಂತಹ ಹಾಗೂ ಐಷಾರಾಮಿಯಾದಂತಹ ಜೀವನವನ್ನು ಪಡೆಯಬೇಕು ಅಂದರೆ ಈ ದಿನ ತಪ್ಪದೆ ಸ್ವಲ್ಪ ಹಾಲನ್ನು ಬಳಸಿ ಸ್ನಾನ ಮಾಡುವುದು ಎಲ್ಲ ರೀತಿಯಿಂದಲೂ ಶುಭವನ್ನು ತರುತ್ತದೆ. ಹಾಗೂ ಈ ದಿನ ಚಂದ್ರಘಂಟಾ ದೇವಿಯ ಕಥೆಯನ್ನು ಕೇಳುವುದು ಕೂಡ ಒಳಿತು. ಇನ್ನು ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಪುಟ್ಟ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಒಂದು ವಿಡಿಯೋವನ್ನು ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡುವುದರ ಮೂಲಕವೂ ಕೂಡ ದುರ್ಗಾದೇವಿಯ ಅನುಗ್ರಹವನ್ನು ಪಡೆಯಬಹುದಾಗಿದೆ. ನಮಸ್ಕಾರ.